ಮೇಡಮ್ ಇವನಿದೆ ಅರ್ಜಿ ಆರಂಭ. ಇವನಿದ್ದು ನಿನ್ನೆ 3 ಗಂಟೆಯಿಂದ ಲೈವ್ ಸ್ಟಾರ್ಟ್ ಆಗಿದೆ ಸರ್. ಅಪ್ಲಿಕೇಶನ್ಸ್ ಅಂತೂ ಹಾಕ್ತಾ ಇದ್ದೀವಿ, ಬಟ್ ಏನು ಡಾಟಾ ಇಶ್ಯೂಸ್ ಏನಿಲ್ಲ, ಡಾಟಾ ಫ್ಲೆಚ್ ಆಗ್ತಾ ಇದೆ. ಬಟ್ ಅದು NAD ಅಂತೇಳಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ಕೊಂಡು ಬರ್ಬೇಕು ಸ್ಟೂಡೆಂಟ್ಸ್. ಆ ವೆಬ್ಸೈಟಲ್ಲಿ ಅಪ್ಡೇಟ್ ಇದ್ರೆ ಮಾತ್ರ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. ಉಳ್ಕಿದ್ದೆಲ್ಲ ಏನು ಪ್ರಾಬ್ಲಮ್ ಇಶ್ಯೂಸ್ ಇಲ್ಲ. ಆಮ್ಯಾಗ ಇನ್ನು ಸ್ಟೂಡೆಂಟ್ಸಿಗೆ ಅರ್ಧ ಜನಕ್ಕೆ ಗೊತ್ತಾಗಿದೆ, ಇನ್ನೂ ಜನಕ್ಕೆ ಗೊತ್ತಾಗಿದೆ. ಸ್ವಲ್ಪ ಮಾಹಿತಿ ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಜನ ಬರ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅಂದ್ರೆ ಈ ರೀತಿ ಹೌದು ಸರ್. ಸರ್, ಅದೇ ಬಿಟ್ಟರೆ ಬೇರೆ ಏನು ಇಶ್ಯೂಸ್ ಇಲ್ಲ ಸರ್. ಸೇವಾ ಸಿಂಧು ಸರ್ವರ್ ಏನು ಪ್ರಾಬ್ಲಮ್ ಇಲ್ಲ, ಅಂತ ಇಶ್ಯೂಸ್ ಏನಿಲ್ಲ, ಚಾಲು ಆಗ್ತಾ ಇದೆ. ಆ ಥರ ಏನಿಲ್ಲ, ಟ್ರಾನ್ಸಾಕ್ಷನ್ ಅಂತೂ ಆಗತ್ತವ್ರಿ ಸರ್. ಬಟ್ ಹುಬ್ಳಿ ಧಾರವಾಡ ಇವಾಗ ನಿನ್ನೆಯಿಂದ ನೋಡಿದ್ರೆ ಒಂದು 15 ಮೇಲೆ ಆಗಿದ್ದಾವೆ, 15 ಅಂತೂ ಆಗಿದ್ದಾವ್ರಿ. ಇನ್ನೂ ಅಷ್ಟು ಬರ್ತಾ ಇಲ್ಲ. ಆಮ್ಯಾಗ ಆಲ್ರೆಡಿ ಆನ್ಲೈನ್ ಎಲ್ಲ ಲಿಂಕ್ ಬಿಟ್ಟಿದಾರಲ್ಲ, ಹಿಂಗಾಗಿ ಆಗ್ತಾ ಇಲ್ಲ ಸರ್. ನೋಡ್ಬೇಕ್ರಿ ಮತ್ತೆ. ಇಲ್ಲ ಸರ್, ಆ ಥರ ಲಾಸ್ಟ್ ಟೈಮ್ ಕ್ರೌಡ್ ಇದ್ದಂಗೆ ಆ ಥರ ಕ್ರೌಡ್ಸ್ ಅದು ಏನೂ ಇಲ್ಲ ಸರ್. ಸರ್ವರ್ ಇಶ್ಯೂನು ಏನಿಲ್ಲ. ಬಟ್ ಕಸ್ಟಮರ್ ಬಂದಂಗೆ ನಾವು ಮಾಡ್ಕೊಡ್ತಾ ಇದ್ದೀವಿ ಅಷ್ಟೇ. ವಿದ್ಯಾರ್ಥಿಗಳು ಇಲ್ಲಿ ಬರೋದಕ್ಕಿಂತ ಮುಂಚೆ ಅಂದ್ರೆ ಅರ್ಜಿ ಹಾಕ್ಬೇಕಂದ್ರೆ ಏನೇನಾಗಿರ್ಬೇಕು ಅಂದ್ರೆ ಏನು ಎಲ್ಲಿಂದ ಕಾಲೇಜಿಂದ ಎಲ್ಲ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂದರೆ ಡಿಗ್ರಿ ರೀಸೆಂಟಾಗಿ ಇದೇ ವರ್ಷ ಪಾಸ್ ಆಗಿರ್ಬೇಕು ಸರ್. ಡಿಗ್ರಿ ಪಾಸ್ ಆಗಿರಬೇಕು, ಡಿಗ್ರಿ ಹೋಲ್ಡರ್ಸು ಮತ್ತು ಡಿಪ್ಲೊಮಾ ಹೋಲ್ಡರ್ಸದ್ದು ಇದೇ ವರ್ಷ ಪಾಸ್ ಆಗಿರ್ಬೇಕು. ಅವ್ರದ್ದು ಡಾಕ್ಯುಮೆಂಟ್ಸ್ ಅನ್ಲಿಕ್ಕೆ ಮಾರ್ಕ್ಸ್ ಕಾರ್ಡ್ ತಗೋತೆ, ಪಾಸಿಂಗ್ ಇಯರ್ ಮಾರ್ಕ್ಸ್ ಕಾರ್ಡ್. ಅಂದ್ರೆ ಟೋಟಲ್ 6 ಲಾಸ್ಟ್ 1 ಸೆಮಿನ್ಸ್ ಆದ್ರೂ ಸಾಕು, ಸ್ಕ್ಯಾನಿಂಗ್ ಮಾಡೋದಿರುತ್ತೆ. 1 ಸೆಮಿನ್ ಸ್ಕ್ಯಾನ್ ಅದೇ ಮುಗಿದವ್ರದಂದ್ರೆ ಟೋಟಲ್ 6 ಸೆಮಿಂದು ಅಪ್ಡೇಟ್ ಆಗಿರ್ಬೇಕು ಸರ್. ಅಂದರೆ ಪಾಸಿಂಗ್ ಇಯರ್ ಲಾಸ್ಟ್ ಇದು ಕೊಡ್ತಾರೆ ಸರ್, ಅದು ಲಾಸ್ಟ್ ಸೆಮಿನ್ ಪಾಸ್ ಆಗಿರೋದಿದ್ದು ಸಾಕ್ರಿ ಅದೊಂದು. ಆಮೇಲೆ ಅವ್ರ ರಿಜಿಸ್ಟರ್ ನಂಬರ್ ನ್ಯಾಷನಲ್ ಅಕಾಡೆಮಿಕ್ ಡೆವಲಪ್ಮೆಂಟ್ ಅಂತ ಅದರಲ್ಲಿ ಅಪ್ಡೇಟ್ ಆಗಿರ್ಬೇಕು, ಆದರೆ ಮಾತ್ರ ತಗೋತೈತೆ ಸರ್. ಡೈರೆಕ್ಟ್ ವರ್ಕ್ ಆಗುತ್ತೆ. ಹಾಂ ಸರ್, ಆಟೋಮೆಟಿಕ್ ಡಾಟಾ ಫ್ಲೆಚ್ ಆಗುತ್ತೆ, ಅದಕ್ಕೇನು ಇಶ್ಯೂಸ್ ಬಂದಿಲ್ಲ. ಇಲ್ಲ ಅಂದ್ರೆ ಮತ್ತೆ ಕಾಲೇಜ್ಗೆ ಹೋಗಿ ಅವ್ರು ಅಪ್ಡೇಟ್ ಮಾಡಿಸ್ಬೇಕು ಸರ್. ಅವ್ರು ಮಾಡಿಸ್ಕೊಂಡು ಬಂದು ನಾವು ಅಪ್ಲಿಕೇಶನ್ ಹಾಕ್ಬೋದಿಲ್ಲ. ಆ ಥರ ಕಸ್ಟಮರ್ಸ್ ಭಾಳ ಬರ್ತಾ ಇಲ್ಲ, 1-2 ಅಷ್ಟೇ ಆ ಥರ ಇಶ್ಯೂ ಬಂದು ಅವ್ನು ಹೇಳಿ ಕಳಿಸಿದೆ, ಇಂಟಿಮೇಷನ್ ಮಾಡ್ಯಾವ್ರಿ ಕಾಲೇಜ್ನಲ್ಲಿ ಹೋಗಿ ಭೇಟಿಯಾಗ. ಕೆಲವೊಂದು ಸೆಂಟ್ರಲ್ಲಿ ಬಂದವರೆಲ್ಲ ವಾಪಸ್ ಮತ್ತು ಆ ಥರ ಎರರ್ ಬಂತ ನಮ್ಗೇನು ಮಾಡೋಕ್ಕೆ ಬರಲ್ಲ ಸರ್. ಅವ್ರು ಕಾಲೇಜ್ ವತಿಯಿಂದ ಅಪ್ಡೇಟ್ ಆಗಬೇಕದು. ನಮ್ಮಲ್ಲಿ ಡಾಟಾ ಫೆಚ್ ಅಂತ ಇಶ್ಯೂ ಏನು ಬರ್ತಾ ಇಲ್ಲ ನಮ್ಮ ಕಡೆ. ಅಪ್ಡೇಟ್ ಆಗಿದ್ದು ನಮ್ಮದು ಸೇವಾ ಸಿಂಧು ಡಾಟಾ ಅಷ್ಟೇ ಆಧಾರ್ ಫೆಚ್ ಆಗುತ್ತೆ. ಮುಂದೆ ಅದು ಪ್ರೊಸೆಸ್ ಇರೋದು ಎಜುಕೇಷನಲ್ದು ಐತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಅಪ್ಡೇಟ್ ಇದ್ರೆ ಮಾತ್ರ ತೊಗೋತಿದ್ವಿ ಇಲ್ಲಿ. ಆ ಥರ ಇದೆ ಅಷ್ಟೇ. ನನ್ನ ಹೆಸರು ರಂಜನಾ ಅಂತೇಳಿ IT ಪಾರ್ಕ್ ಮ್ಯಾನೇಜರ್ ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.